ಒಂದ್ ತಂಗಿ ಅಲ್ಲ ಅಕ್ಕ ನಿನ್ನೆ ಒಂದ್ಸಲ ಮಾಡಿತ್ತು ತಂಗಿ ಈಗ ಅಕ್ಕನ ನೋಡಿ ಕಲ್ತಿದ್ದು. ಅದು ಚಂದ ಮಾಡಿದ್ರಲ್ಲೇ. ಸ್ವತಃ ದತ್ತಾತ್ರೇಯ ಅವತಾರವೇ ಆಗಿರುವಂತಹ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳವರ ಅವ್ರು ಹೇಳಿದ್ರು, ಈಗ ಇದೊಂದು ಸಾಗರ, ಅದರಲ್ಲಿದ್ದ ಜಲವನ್ನು ನಮಗೆ ನೀಡಿದ್ದೇನೆ ಹೇಳಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೂ ಆ ರೀತಿಯ ಒಂದು ಪ್ರಸಾದ ತೀರ್ಥ ಸಿಗುವಂಗಾಗಲಿ. ನಾನು ಕೂಡ ಸ್ವಲ್ಪ ತಡ ಆಯ್ತು, ಆದರೆ ಬಂದ ನಂತರದ ಒಂದು ಗಳಿಗೆ ನಿಜವಾಗಿ ಅದೊಂದು ಯಾವುದೋ ಒಂದು ಬೇರೆ ಲೋಕಕ್ಕೆ ನೀವು ತಗೊಂಡೋದ್ರಿ. ಎಷ್ಟೋ ಅದನ್ನು ಆದಷ್ಟು ಬೇಗ ಸಮಯದ ಒಂದು ನೀತಿಯೊಳಗೆ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ, ಅದು ಗೊತ್ತಾಗ್ತಾ ಇತ್ತು. ಆದರೆ ಎಲ್ಲರೂ ಒಂದು ಯಾವುದೇ ಒಂದು ಇನ್ಸ್ಟ್ರಕ್ಷನ್ ಇಲ್ಲದೆ ಪಿನ್ ಡ್ರಾಪ್ ಸೈಲೆನ್ಸ್ ನಲ್ಲಿ ಕೂತಿದ್ದು, ಅದೇ ನಿಮ್ಗೆ ಸಿಕ್ಕಿದಂತ ಒಂದು ಭಗವಂತನ ಶ್ರೀಧರ ಸ್ವಾಮಿಗಳಿಗೆ ಸಲ್ಲಿಸಿದಂತ ಗೌರವ ಹೇಳಿ ನಾನು ತಿಳ್ಕೊಂಡೆ. ಇದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಒಂದು ಅದೇ ಮಠ ತುಂಬ ಹೃದಯದ ಧನ್ಯವಾದಗಳನ್ನ ದತ್ತ ಜಯಂತಿಯ ಒಂದು ಏನು ಸಮಿತಿ ಇದೆ, ಭಕ್ತಾದಿಗಳಿದ್ದಾರೆ, ಅವರೆಲ್ಲರ ಪರವಾಗಿ ತಮಗೆ ಅರ್ಪಿಸ್ತಾ ಇದ್ದೇನೆ. ಈಗ ವಿಶೇಷವಾಗಿ ಈಗಾಗಲೇ ಹೇಳ್ದಂಗೆ ಜಾನಕಿ ಅಕ್ಕ, ನಮ್ಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಜಾನಕಿ ಅಕ್ಕ ತಾವು ಹೇಳಿದ್ದು ಸೇವೆ ಮಾಡೋದು, ಕಡೆಯ ತನಕ ಸೇವೆ ಮಾಡೋದಂತ ಜಾನಕಿ ಅಕ್ಕನ ಎದುರಿಗೆ ನಮ್ಗೆ ಒಂದು ಕೇಳುವಂತ ಸೌಭಾಗ್ಯ ಸಿಕ್ತು, ಅದು ಮುಖ್ಯ. ಜನಾರ್ದನ್ ಭಟ್ರು ಇದ್ರು, ಜನಾರ್ದನ್ ಭಟ್ರ ಹತ್ರ ಮಧ್ಯಾಹ್ನ ಬಹಳಷ್ಟು ವಿಷಯ ಮಾತಾಡಿದ್ದೆ. ಹಾಗಾಗಿ ಅವರಿಂದನೇ ತಮಗೆ ಒಂದು ನಮ್ಮೆಲ್ಲರ ಬುರ್ಡೆ ಕುಟುಂಬದ ಪರವಾಗಿ, ರಾಮತೀರ್ಥ ದೇವಸ್ಥಾನದ ಪರವಾಗಿ, ದತ್ತ ಜಯಂತಿ ಉತ್ಸವ ಸಮಿತಿಯ ಪರವಾಗಿ, ಭಕ್ತಾದಿಗಳ ಪರವಾಗಿ ಅವರು ತಮಗೆ ಈ ಒಂದು ಕಿರಿಕಾಣಿಕೆಯನ್ನು ಅರ್ಪಿಸ್ತಾ ಇದ್ರು. ಹಾಗೆ ಹರಿಕೇಶವ ಭಾಗವತರು ಅತ್ಯಂತ ದೀರ್ಘಾವಧಿಯಿಂದ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡಂತ ಹಿರಿಯರು. ಬಹುಶಃ ಹರಿಕೇಶವ ಮಾವ ಅಂದ್ರೆ ನಮ್ಗೆ ದೀರ್ಘಾವಧಿಯಲ್ಲಿ ಈ ದತ್ತ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡಂತ ಹಿರಿಯರು. ಜಾನಕಿ ಅಕ್ಕಂಗೆ ಸಿಕ್ಕಿತ್ತು, ಹಾಗಾಗಿ ಇದು ಸನ್ಮಾನ ಅಲ್ಲ, ಗುರು ಪ್ರಸಾದ ಹಾಕೊಂಡೆ ಸ್ವೀಕಾರ ಮಾಡುವ ನಾನು ಜಾನಕಿ ಅಕ್ಕನ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೆ. ಇದು ನಿಮಗೆ ಕೊಡೋ ಸನ್ಮಾನ ಅಲ್ಲ, ನಿಮಗೆ ಸನ್ಮಾನ ಮಾಡಿದ್ರೆ ನಾವು ಆಶೀರ್ವಾದ ತಗೊಳ್ತಾ ಇದ್ದೆ ಇಲ್ಲಿ. ಹಾಗಾಗಿ ಜನಾರ್ದನ್ ಭಟ್ರಿಗೂ ಕೂಡ ನಮಗೆ ಅಲ್ಲ, ಗುರುಗಳ ಅನುಗ್ರಹ, ಗುರುಗಳ ಆಶೀರ್ವಾದ, ಗುರು ಪ್ರಸಾದ, ಇದೊಂದು ಗುರು ಪ್ರಸಾದ ಸ್ವೀಕರಣೆ ಮಾಡಿ ಅವ್ರಿಗೆ ನಮ್ಮ ಈಗ ನಮ್ಗೆ ಇನ್ನೊಬ್ಬರನ್ನ ಕರೆಯಲಿಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಕು, ಇನ್ನೊಬ್ಬರನ್ನ ಅವಕಾಶ ಮಾಡಿಕೊಡ್ಬೇಕಂತ ಅವ್ರ ಹತ್ರ ಕೇಳ್ಕೊಂಡ್ಬಿಡೋದು. ಯಾಕೆಂದ್ರೆ ನಮಗೆ ಒಬ್ಬ ಅದಷ್ಟೇ ಕಾರ್ಯಕ್ರಮದ ರೂವಾರಿ ಅಷ್ಟೇ ಅಲ್ಲ, ನಾನ್ ನೋಡಿದಂಗೆ ಅಣ್ಣ 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 ಒಂದೇ ನಾವು ನೋಡಿದಂಗೆ ಒಬ್ಬ ಆದರ್ಶ ಮಗನಾಗಿ ತಂದೆ ತಾಯಿಯವರ ಸೇವೆಯನ್ನು ಮಾಡಿ, ತಾಯಿಯವರನ್ನಂತೂ ಎಷ್ಟೋ ತಿಂಗಳುಗಳ ಕಾಲ, ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದು. ಏಕೆಂದ್ರೆ ಮಾತಾ ಪ್ರತ್ಯಕ್ಷ ದೇವತಾ ಹೇಳ ಆ ಸಂದರ್ಭದಲ್ಲಿ ಅವರಿಗೆ ಅತ್ಯಂತ ಪ್ರಿಯವಾದಂತಹ ಇಲ್ಲಿ ದತ್ತ ಜಯಂತಿ ಉತ್ಸವವನ್ನು ಕೂಡ ಅವರೇನಾದ್ರು ಬರದೇ ಸೇವೆ ಮಾಡಿದಂದ್ರೆ ತಾಯಿ ಸೇವೆ ಸರ್ ಅಲ್ಲೇ ಇದ್ರು.
ಅದಲ್ಲದೆ ಒಬ್ಬ ಉತ್ತಮ ಮಗನಾಗಿ ಆ ರೀತಿ ಮಾಡೋದು, ಒಬ್ಬ ಉತ್ತಮ ಸಹೋದರನಾಗಿ ಎಲ್ಲ ಅಣ್ಣ ತಮ್ಮಂದರಿಗೆ ನಮ್ಮೆಲ್ಲರಿಗೂ ಎಲ್ಲರನ್ನೂ ಕುಟ್ಕೊಂಡು ಆ ಒಂದು ಎಲ್ಲರೂ ಕೂಡಿ ಇರುವಂಗೆ ಮಾಡೋದಂಥದ್ದು, ಎಲ್ಲರಿಗೂ ಸೇವೆ ಅವಕಾಶ ಮಾಡ್ಕೊಂಡದ್ದು, ಒಬ್ಬ ನೌಕರರಾಗಿ ಕೂಡ ಅಲ್ಲಿ ಉತ್ತಮ ನೌಕರ ಹೇಳಿ ಬಿರುದು ತಗೊಂಡಂಥವ್ರು. ಅದಲ್ಲದೆ ಇಲ್ಲಿ ಸಮಾಜಕ್ಕೆ ಎಲ್ಲ ಸಮಾಜದವ್ರನ್ನ ಕೊಡಿಸಿ ಯಾರತ್ರೂ ಏನು ಇಂಥದ್ದು ಕೊಡು ಅಂತ ಕೇಳದೆ ತಾವಾಗಿ ಕೊಟ್ಟದ್ದನ್ನ ವಿನಮ್ರವಾಗಿ ಯಾವುದೇ ಆಕ್ಷೇಪ ಇಲ್ಲದೆ ತಕೊಂಡು ತನ್ನ ಕಿಸೆಯಿಂದನೇ ಹಾಕೊಂಡು ನಮಗೆಲ್ಲರಿಗೂ ಇಂಥ ಒಂದು ಸೌಭಾಗ್ಯವನ್ನ ಮಾಡಿಕೊಟ್ಟಂಥದ್ದು ನೀವು ಮಾತಾಡ್ಬಿಡಿ ಅದ್ರ ಬೇಕಾದ್ರೆ. ಓಕೆ, ಇದು ಅದು ಒಂದು ಅಂದ್ರೆ ಆಮೇಲೆ ಒಬ್ಬ ಭಕ್ತರಾಗಿ ಅಷ್ಟೇ ಅಲ್ಲ, ಇಲ್ಲಿ ತಾವು ಮಾರುತಿ ಅವ್ರು ಬಂದ ಕೂಡ ಫಸ್ಟ್ ಮಾಡಿದ್ದ ಮಾರುತಿ ವಿಗ್ರಹವನ್ನು ಅಲ್ಲೆಲ್ಲ ಸ್ವಚ್ಛತೆ ಮಾಡಿ ಆಮೇಲೆ ಇಲ್ಲಿಂದ ಇದು ಅದ್ರ ಜೊತೆಗೆ ಅದಕ್ಕೆ ಸಂಪೂರ್ಣ ಸಹಾಯ ಕೊಟ್ಟಂಥವ್ರು ನಿರ್ಮಲಾ ಪಿ ಎನ್ ಹೆಗಡೆ, ವಿಶೇಷವಾಗಿ ನಮ್ಮ ದೀಪ ಮತ್ತು ಸುಬ್ರಹ್ಮಣ್ಯ ಇಲ್ಲೇ ಮನೆ ಮಾಡ್ಕೊಂಡು, ಎಲ್ಲೋ ಅಲ್ಲಿ ಕರ್ಕಿಯಲ್ಲಿ ಮನೆ ಮಾಡ್ಕೊಂಡು ಇರ್ಬೋದಿತ್ತು ಅಥವಾ ಸಿಟಿಯಲ್ಲಿ ಮನೆ ಮಾಡ್ಕೊಂಡು ಇರ್ಬೋದಿತ್ತು. ಇಲ್ಲಿ ಬಂದು ಆ ಸುಬ್ಬಜ್ಜ ಕಾವೇರಮ್ಮನ ಆತ್ಮಕ್ಕೆ ಇಲ್ಲೇ ಇದ್ದರೆ ನಿಜವಾಗಿ ಒಂದು ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಅವರು ಅಂತ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ಇಲ್ಲಿ ಅವರು ಎಷ್ಟು ವರ್ಷ ಇದ್ರು ಸುಬ್ಬಜ್ಜ? 50 ವರ್ಷ ಪೂಜೆ ಮಾಡಿ ಇದೆಲ್ಲದಕ್ಕೊಂದು ಸಾರ್ಥಕ ಸಂಪ್ರದಾಯವನ್ನು ಸಾರ್ಥಕವಾಗಿ ಮುಂದುವರಿಸ್ಕೊಂಡು ಬಂದಂತ ಒಂದು ಹಿರಿಯ ಅಣ್ಣ, ಅದಕ್ಕೆ ಸಾಥ್ ಕೊಟ್ಟಂತವ್ರು ನಾವೆಲ್ಲ ಬುರ್ಡೆ ಭಟ್ರ ಮನೆಯವರು ಇವರೆಲ್ಲರ ಪರವಾಗಿ ನೀವು ಕೂಡ ಹಂಗೆ ಜನಾರ್ದನ್ ಭಟ್ರ ಹೆಂಗ್ ಬೇಡ ಹೇಳಿಲ್ವೋ, ಅವ್ರಿಗೆ ಹೆಂಗ್ ಹೂ ಅನ್ಸಿದ್ವೋ ಹಂಗೆ ನೀವು ಕೂಡ ನಮ್ಮೆಲ್ಲರ ಒಂದು ವಿನಂತಿ ಮೇರೆಗೆ ದಯವಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳೋದು. ಕೃಷ್ಣಮೂರ್ತಿ ಭಟ್ರು ಈ ಫೋಟೋವನ್ನು ಇಲ್ಲಿ ಸಂಸ್ಥಾಪನೆ ಮಾಡಲಿಕ್ಕೆ ಪೂಜೆ ಮಾಡಬೇಕು. ಅಲ್ಲೇ ಮುಂದಿನ ಕಾರ್ಯಕ್ರಮದ ಪಕ್ಷಿ ನೋಟವನ್ನು ಒಂದೇ ನಿಮಿಷದಲ್ಲಿ ಜಗದೀಶ್ ಭಟ್ ಬುರ್ಡೆ ನಮ್ಮ ಅಣ್ಣ ಹೇಳ್ತಾ ಇದ್ರು. ಇನ್ನು ಮುಂದೆ ಪೂಜೆ ಇದೆ, ಪೂಜೆ ಮುಗಿಸಿ ಪ್ರಸಾದ ಭೋಜನ ಸ್ವೀಕರಿಸಬೇಕು. ಇನ್ನು ನಾಳೆ 2 ಗಂಟೆಯಿಂದ 3 ಗಂಟೆಯವರೆಗೆ ನಮ್ಮ ಭಾಸ್ಕರ್ ಭಟ್ರವರ ಕೊಳಲು ವಾದನೆ ಇದೆ. ನಂತರ ಚಂದ್ರಮೌಳಿ ತಂಡ ಬೆಂಗಳೂರು ಇವರಿಂದ ಭಜನೆ ಮತ್ತು ಸಂಗೀತ ಕಾರ್ಯಕ್ರಮ ಇದೆ. ಎಲ್ಲರೂ ಬಂದು ಹೀಗೆ ಸಹಕರಿಸಿ ಸಂಜೆ ಕಾರ್ಯಕ್ರಮ ಮತ್ತೊಮ್ಮೆ ವಿನಂತಿಸುತ್ತಾ ಸಂಜೆ ಕಾರ್ಯಕ್ರಮ ನಮಸ್ಕಾರ. ಹಾಗೆ ಸಂಜೆ ಕಾರ್ಯಕ್ರಮ ಭಾಗವಹಿಸಿದಂತ ಎಲ್ಲ ಆಸ್ತಿಕ ಮಹಾವಾದಿಗಳಿಗೆ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.